ಶ್ರೀನಿವಾಸ ಸ್ವಲ್ಪ ನಿಲ್ಬಿಡೋಣ, ಇಲ್ಲ ಸ್ವಲ್ಪ ವಿಡಿಯೋ ಮಾಡಿಸ್ಬಿಡ್ರಿ ಎಲ್ಲರೂ. ಮಳೆದು ಬೇಳೂರವರು ಇವತ್ತು ಜನಸಾಮಾನ್ಯರಲ್ಲಿ ಸಾಮಾನ್ಯವಾದಂತ ವ್ಯಕ್ತಿ. ಯಾರೇ ಒಬ್ಬ ಬಡವ ಬಗ್ಗ ಶ್ರೀಮಂತ ಯಾರೇ ಹೋಗ್ಲಿ, ತನ್ನ ಒಂದು ಎಂತ ಒತ್ತಡ ಇದ್ರು ಸಹಿತ ಏನಕ್ಕೆ ಬಂದಿದ್ದು ಎತ್ತ ನಮ್ಮ ಕೆನರಾ ಬ್ಯಾಂಕ್ ಪ್ರಶಾಂತ್ ಸರ್ ಹೇಳ್ತಿರ್ತಾರೆ, ಹೋದ ತಕ್ಷಣ ಫಸ್ಟ್ ಟೀ ಕುಡಿದ್ರೆ ಇಲ್ಲ, ಆ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಆ ಸೌಜನ್ಯತೆ ಇದೆಯಲ್ಲ, ನಾವೆಲ್ಲ ಕಲ್ತಿದ್ದು ಅಲ್ಲಿಂದಾನೆ. ಯಾಕಂದ್ರೆ ಇವತ್ತು ನಾವೇನ್ ನಿಂತಿಲ್ಲಿ ಮಾತಾಡ್ತಿದೀವಿ ಅಂದ್ರೆ ಇದಕ್ಕೆಲ್ಲ ನಮ್ಮ ಮುಂದ್ ಕೂತಂತ ವಿಜಯನಗರ ನಾಗರಿಕ ವೇದಿಕೆಯ ಎಲ್ಲ ನಮ್ಮ ಬಡಾವಣೆಯ ಜನಗಳೇ ಅದಕ್ಕೆ ಕಾರಣ. ಅವರ ಶಕ್ತಿಯಿಂದನೇ ಇವತ್ತು ನಾವು ಮಾಡ್ತಾ ಇರೋದು ಇವೆಲ್ಲ ಕಾರ್ಯಕ್ರಮಗಳಿಗೆ. ಯಾಕಂದ್ರೆ ಜನನೇ ಇಲ್ಲ ಅಂದ್ರೆ ನಮ್ ಕೈಲಿ ಏನ್ ಮಾಡ್ಲಿಕ್ಕೂ ಆಗಲ್ಲ. ನಾವೆಲ್ಲ ಒಂದು, ಯಾಕಂದ್ರೆ ಇಲ್ಲಿ ಬಡಾವಣೆ ಅನ್ನೋದು ಅಧ್ಯಕ್ಷೆ ಇಲ್ಲೊಂದು ಆಕ್ಚುಲಿ ಇದನ್ನ ಡ್ಯಾಲಸ್ ಕಾಲೋನಿ ಅಂತ ಕರೀತಾರೆ ಕೆಲವರು, ಆದ್ರೆ ಇಲ್ಲಿ ಮೂಲಭೂತವಾಗಿ ಕೆಲವು ಸೌಕರ್ಯಗಳಿಂದ ಭಾರಿ ವಂಚಿತರಾಗಿದ್ದೀವಿ ನಾವು. ಈ ಆಕ್ಚುಲಿ 2018-19 ನೂತನ್ ಅವ್ರ ಹತ್ರ ಅವತ್ತಿನ ಅಧ್ಯಕ್ಷರು ಎಲ್ಲರೂ ಹೋಗಿ ಕೇಳ್ಕೊಂಡಾಗ, ಇವತ್ತು ನಾವೇನು ವಿಜಯನಗರ ಬಡಾವಣೆ ಸುತ್ತ ಒಂದು ವಾಕ್ ಮಾಡಿ ಬಂದ್ರೆ ಏನು ನಿಂತಿದೆ ಗಿಡಗಳು, ಅವಕ್ಕೆಲ್ಲ ನಿಜವಾಗ್ಲೂ ನಮ್ಗೆ ನೂತನ್ ಸಾಮಾಜಿಕ ಅರಣ್ಯದ ಡೆಪ್ಯೂಟಿ RF ಆದಂತ ನೂತನ್ ಮತ್ತು ಅವ್ರ ತಂಡನೇ ನಮ್ಗೆ ಕಾರಣ. ಹಾಗಾಗಿ ಅವ್ರಿಗೊಂದು ನಾವೊಂದು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆ. ಇದೀಗ ಯುವ ನಾಯಕರು ಹಾಗೂ ನಮ್ಮ ಹಾಪ್ಕಾಮ್ಸ್ ನಿರ್ದೇಶಕರಂತ ಅಶೋಕ್ ಬೇಳೂರು ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ನಾನು ಜಾಯ್ನ್ ಆದೆ. ನಮ್ಮ ಶ್ರೀನಿವಾಸ ಕೂಡ ಬಹಳ ಖುಷಿ ಇದೆ. ಯಾಕಂತ ಹೇಳಿದ್ರೆ ಗಿಡ ನೆಡುವ ಕಾರ್ಯಕ್ರಮ ಎಲ್ಲಾ ಕಡೆನೂ ಆಗ್ತವೆ, ಆದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಕಾಟಾಚಾರಕ್ಕಿರುತ್ತೆ. ಆದ್ರೆ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ ಅದನ್ನ ಬೆಳೆಸುವಂತ ಸಂಪೂರ್ಣ ಹೊಣೆಯನ್ನ ನಿಮ್ಮ ಒಂದು ವಿಜಯನಗರ ಬಡಾವಣೆ ಮಾಡ್ಕೊಂಡಿದ್ದು ಬಹಳ ಖುಷಿ ಇದೆ. ಗಿಡ ಹೆಂಗೆ ಅಂತ ಹೇಳಿದ್ರೆ ನಾವು ಏನು ಗಿಡ ಬೆಳೆಸ್ತೀವಿ ನಾಳೆ ನಮಗೆ ಅದು ನೆರಳಾಗಿರುತ್ತೆ. ನಾವು ಈಗ ನೋಡಿದ್ರೆ ಇನ್ನು ಸಾಗರದಲ್ಲಿ ನೀವೆಲ್ಲ ಮುಂಚೆ ರಸ್ತೆ ಪಕ್ಕದಲ್ಲಿ ಎಲ್ಲ ಕಡೆ ನೋಡಿದ್ವಿ ನಾವು ಗಿಡಗಳು, ದೊಡ್ಡ ದೊಡ್ಡ ಮಾವಿನ ಮರಗಳಿದ್ವು. ಆ ಮಾವಿನ ಹಣ್ಣಿನ ರುಚಿಗಳು ಈಗ ನಾವು ಅಂಗಡಿಯಲ್ಲಿ ತಂದು ತಿನ್ನುವಂತ ಹಣ್ಣಿನ ರುಚಿಗಳು ಬಹಳ ವ್ಯತ್ಯಾಸ ಇದೆ. ಆದ್ರೆ ಅಂತ ಮರಗಳು ನಮ್ಗೆ ಬಹಳ ಅಪರೂಪ, ಈಗ ಸಿಗಲ್ಲ ಬಿಡಿ. ಆದ್ರೆ ನಾವು ಈಗ ಏನ್ ಬೆಳೆಸ್ತಾ ಇದ್ದೀವಲ್ಲ ಗಿಡಗಳನ್ನ, ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾತಿ ಗಿಡ, ಅದು ನಮಗೆ ಆರೋಗ್ಯಕ್ಕೆ ಒಳ್ಳೇದು. ಅಥವಾ ನಾವು ಈಗ ಪ್ರಾಣಿ ಪಕ್ಷಿಗಳಿಗೆ ಅತಿ ಹೆಚ್ಚು, ನಮಗೆ ಮನುಷ್ಯ ನಾವೆಲ್ಲರೂ ಏನೋ ಬದುಕ್ಬಿಡ್ತೀವಿ, ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಬಹಳ ಒಂದು ಅದು ನೆರಳಾಗುತ್ತೆ. ಮತ್ತೆ ಹಣ್ಣು ಕೂಡ ನಾನು ನೋಡಿದೆ, ಹಣ್ಣಿನ ಗಿಡಗಳು ಕೂಡ ನೀವೆಲ್ಲ ತಂದು ತಿಂದು ಬಹಳ ಖುಷಿ ಇದೆ. ಯಾಕಂತ ಹೇಳಿದ್ರೆ ನಾವು ತಿನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಪ್ರಾಣಿ ಪಕ್ಷಿಗಳು ಅದನ್ನ ಸದುಪಯೋಗ ಬಳಸ್ಕೊಂತವೆ. ಅವುಗಳಿಗೆ ಎಲ್ಲೂ ಒಂದು ಆಹಾರ ಸಿಗದೇ ಇರುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಬಹಳ ಖುಷಿ ಇದೆ ನಮ್ಗೆ. ಈ ಒಂದು ವೇದಿಕೆ ಮೇಲೆ ನಮ್ಮ ರವೀಣ್ಣ ಅವರು ಮತ್ತು ವೇದಿಕೆಯ ನಾಗರಿಕ ವೇದಿಕೆಯಿಂದ ನಮಗೆ ವೇದಿಕೆ ಮೇಲೆ ಕೂರಿಸಿದ್ದು ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ. ಇನ್ನು ಮಾತ್ರ ಕಾರ್ಯಗಳು ನಿಮ್ಮ ವೇದಿಕೆಯ ಮುಖಾಂತರ ನಡೀಲಿ. ನೀವು ಹೇಳಿದಂಗೆ ರಸ್ತೆ ಡಾಲರ್ಸ್ ಕಾಲೋನಿ ಮುಂದಿನ ದಿನಗಳಲ್ಲಿ ಇದು ಡಾಲರ್ಸ್ ಕಾಲೋನಿ ಹೆಸರಿದೆ, ಆ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತು. ಕಾರ್ಯಕ್ರಮ ಹಸಿರೀಕರಣ ಕಾರ್ಯಕ್ರಮ ನಮ್ಮ ವೇದಿಕೆ ಮೇಲೆ ಇವತ್ತು ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಸಾಗರ ಇನ್ನು ಮತ್ತೆ ಜೊತೆಗೆ ರೋಟರಿ RCC ವಿಜಯನಗರ ಬಡಾವಣೆ, ಇನ್ನು ನಾಗರಿಕ ವೇದಿಕೆ ವಿಜಯನಗರ ಬಡಾವಣೆ ಸಾಗರ, ಈ ಮೂರು ಒಂದು ಸಂಘಟನೆಗಳು ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ಹಿಂದೆನೆ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಮತ್ತು ಸ್ವಲ್ಪ ಇದನ್ನು ಉತ್ತಮವಾಗಿ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ತಡವಾಗಿದೆ. ಆದ್ರೂ ಕೂಡ ಈ ಗಿಡವನ್ನ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮತ್ತೆ ಕಷ್ಟವನ್ನು ಕೂಡ ನಾವು ಇದು ಮಾಡಿದ್ವಿ. ಗಿಡ ಎಲ್ಲ ಖಾಲಿಯಾಗಿತ್ತು ಇಲಾಖೆಯಲ್ಲಿ. ನಾನು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಮತ್ತು ನಮ್ಮ ನಾಗರಿಕ ವೇದಿಕೆಯ ಉದ್ದೇಶಗಳನ್ನ ಒಂದೆರಡು ನಮ್ಮ ಜೀವನದ ಹಸಿರು ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಪರಿಸರದ ಸಮತೋಲನದಲ್ಲಿ ಜೀವಿಗಳ ಸೃಷ್ಟಿಗೆ, ಜೀವಿಗಳ ಬೆಳವಣಿಗೆಗೆ, ನಮ್ಮೆಲ್ಲರ ದೇಹದ ಬೆಳವಣಿಗೆಗೆ, ನಮ್ಮೆಲ್ಲರ ಆರೋಗ್ಯಕ್ಕೆ, ಜೀವಂತವಾಗಿರ್ಲಿಕ್ಕೆ ಹಸಿರು ಬೇಕೇ ಬೇಕು. ಇವತ್ತು ಏನಾಗಿದೆ ಎಲ್ಲ ಪ್ರಪಂಚದ ಮೇಲೆ, ಭೂಮಿಯ ಮೇಲೆ ಅಂತ ಹೇಳಿದ್ರೆ ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾಡಿನ ಪ್ರಮಾಣ ಕಡಿಮೆನೇ ಇದೆ. ಭೂಮಿ ಮೇಲೆ ನೀರು ಹೆಚ್ಚು ಭಾಗ ಇದೆ, 75% ಭಾಗ ನೀರಿದೆ. ಉಳಿದಂತ 30 ಭಾಗದಲ್ಲಿ ಭೂ ಪ್ರದೇಶಗಳಿದಾವೆ. ಅದರಲ್ಲೂ ಕಾಡಿನ ಭಾಗ ವಾಸಿಸ್ತಕ್ಕಂಥ ಭಾಗದಲ್ಲಿ ಕನಿಷ್ಠ ಒಂದು 40-50% ಕಾಡು ಇರಬೇಕು. ಆ ರೀತಿಯಲ್ಲಿ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಳ ಜಾಸ್ತಿ ಆಗಿರೋದ್ರಿಂದ ನಾವು
ನಮ್ಮ ವಾಸಕ್ಕಾಗಿ, ನಗರೀಕರಣಕ್ಕಾಗಿ, ಕೈಗಾರಿಕೆಗಾಗಿ ಹಲವಾರು ನಮ್ಮ ಅವಶ್ಯಕ ಒಂದು ಉದ್ದೇಶಗಳಿಗಾಗಿ ಕಾಡನ್ನ ನಾಶ ಮಾಡ್ತಾ ಇದ್ದೀವಿ. ಆ ಕಾಡು ಇರೋದ್ರಿಂದನೇ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪರಿಸರ ಸಮತೋಲನದಲ್ಲಿ ಇದೆ. ಇವತ್ತು ನೋಡಿ, ಗಿಡ ನೆಟ್ಟ ತಕ್ಷಣ ಮಳೆ ಬಂತು ಅಂತಕ್ಕಂಥದ್ದನ್ನ ನಾವು ಸಂದೇಶ, ಉತ್ತಮ ಸಂದೇಶ ಅಂತ ಹೇಳಿ ಪರಿಸರಕ್ಕೆ ಹೇಳಿದ್ವಿ. ಯಾವ ತರ ರಿಸರ್ಚ್ ಸೆಂಟರ್ ಈಗ ಆಗ್ತಾ ಇದೆ ಅಂದ್ರೆ ನೀರಿನ ಕ್ಯಾಪ್ಸುಲ್, ಅಂದ್ರೆ ಮುಂದಿನ ದಿನಗಳಲ್ಲಿ ನೀರು ಕಮ್ಮಿ ಆಗತ್ತೆ ಅಂತ ಕ್ಯಾಪ್ಸುಲ್ ಅನ್ನ ರೆಡಿ ಮಾಡ್ತಾ ಇದಾರೆ. ಈಗ ಒಂದ್ ದಿವಸಕ್ಕೆ 4 ಕ್ಯಾಪ್ಸುಲ್. ಈಗ ಹೇಗೆ ಶುಗರ್ BP ಮಾತ್ರ ತಗೊಂತೀವೋ, ಅಂದ್ರೆ ಅವ್ರು ಅಷ್ಟು ಯೋಚನೆ ಹೋಗಿದೆ ಅಂದ್ರೆ ಮುಂದೆ ಈ ತರ ಬರ್ಬೋದು ಅಂತ ಈಗಲೇ ಅದ ಕ್ಯಾಪ್ಸೂಲ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಹಾಗೂ ಆಕ್ಸಿಜನ್ ಕಿಟ್, ಈಗ ಶಾಲೆ ಮಕ್ಕಳಿಗೆ ನಾವು ಹೇಗೆ ಸ್ಕೂಲ್ ಬ್ಯಾಗ್ ಕೊಟ್ಟು ಕಳಿಸ್ತೀವೋ ಅದೇ ತರ ನಾಳೆ ಅವ್ರ ಬ್ಯಾಗಿಗೆ ಒಂದು ಸಣ್ಣ ಸಿಲಿಂಡರ್ ಅನ್ನ ಫಿಟ್ ಮಾಡಿ, ಆಕ್ಸಿಜನ್ ಸಿಲಿಂಡರ್ ಅನ್ನ ಫಿಟ್ ಮಾಡುವ ತರ R&D ಸಂಸ್ಥೆಗಳು ಈಗಾಗಲೇ ರಿಸರ್ಚ್ ಮಾಡಿ ಮುಂದುವರೆದ್ಬಿಟ್ಟಿದ್ದಾರೆ. ಅಂದ್ರೆ ಅವಾಗ ಫ್ಯೂಚರ್ ಏನಿದೆ ಅನ್ನೋದು ಕಾಣ್ತಾ ಇದೆ. ಈಗಲೇ ನಾವು ಅದನ್ನ ಅರ್ತು ಗಿಡ ನಡೆದೇ ಹೋದ್ರೆ, ನಾವೇನು ನೋಡಿದ್ವಿ ಮುಂಚೆ ಸಾಗರ BH ರಸ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ಅಲ್ಲಿ ತನಕ ಕಾಣ್ತಾ ಇರ್ಲಿಲ್ಲ, ಈಗ ಒಂದು ದಿಕ್ಕಿನ ಒಂದು ದಿಕ್ಕಿ ಕಾಣುತ್ತೆ. ಮುಂದಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಕಾಡ್ ಹೇಗಿತ್ತು ಅನ್ನೋ ನಾವು ಮೊಬೈಲ್ ಅಲ್ಲಿ ತೋರಿಸುವ ಒಂದು ಸಿಚುವೇಶನ್ ಬರುತ್ತೆ. ಹಾಗಾಗಿ ಗಿಡಗಳನ್ನೆಲ್ಲರೂ ನೋಡಿ ಮಾಡಿ ಹಾಗೂ ನಿಮ್ಮ ವಿಜಯನಗರ ಬಡಾವಣೆ ಇದು ಒಂದು ಮಾದರಿಯ ಬಡಾವಣೆ. ನಾನು ಹೇಳ್ತೀನಿ, ಇಲ್ಲಿ ಇರೋರೆಲ್ಲರೂ ಮುಂಚೆ ಈಗ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಬಟ್ ನಿಮ್ಮ ಬಡಾವಣೆಯಲ್ಲಿ ನಮಗೆ ಈ ತರ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಸಂತೋಷ. ಯಾಕಂದ್ರೆ ಇಷ್ಟು ಒಗ್ಗಟ್ಟಾಗಿರುವ ಒಂದು ಬಡಾವಣೆ ಇಲ್ಲ. ಅದಕ್ಕೆ ನಮ್ಮ ರಾಟರಿ ಕ್ಲಬ್ ವತಿಯಿಂದ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಹಾಗೆ ಬಹಳ ಮತ್ತೆ ಇನ್ನೊಂದು ಇದೇ ಇದ್ರೊಳಗೆ ನಮ್ಮ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಅವರು ಇವತ್ತು ಅಲ್ಪಸ್ಥಿತಿಯಲ್ಲಿ ಅವರು ಬರ್ಬೇಕಿತ್ತು. ಅವರು ಶಾಸಕರು ಇರ್ಲಿ ಇಲ್ದೆ ಹೋಗ್ಲಿ, ಅವರಿಗೆ ಒಂದು ಜವಾಬ್ದಾರಿ ಅಥವಾ ಅವ್ರಿಗೆ ನಾವು ಒಂದು ವಿಷಯ ತಿಳಿಸಿದ್ರೆ ಅವ್ರು ಯಾವ ಮಟ್ಟಕ್ಕೆ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ, ನಮಗೆ ಏನು ಕೆಲಸಗಳೇ ಇರಲ್ಲ. ಅದೇ ನೋಡಿ, ಗಿಡ ವ್ಯವಸ್ಥೆ ಮಾಡಿದ್ರು, ಏನ್ ಅಲ್ಲಿ ಬಂದು ಜೋಡಿಸುವ ಕೆಲಸ ಬಿಟ್ರೆ ಬಾಕಿ ಎಲ್ಲದೂ ಅವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾನು ಅಶೋಕ್ ಅವರು ಅದೇ ಮಾತಾಡ್ತಾ ಇದ್ವಿ. ಪರಿಷತ್ತು ಈಗ 5 ವರ್ಷ ಹತ್ತತ್ರ ಬಂತು. ನಮಗೆ ನಮ್ಮನ್ನ ನಂಬಿ ಈ ಒಂದು ಅಧ್ಯಕ್ಷ ಪದವಿಯನ್ನು ಕೊಟ್ಟು ಎಲ್ಲ ನಮ್ಮ ತಂಡದ ಪದಾಧಿಕಾರಿಗಳ ಬಲದಿಂದ ಈಗಾಗಲೇ 2 ಜಿಲ್ಲಾ ಜಾನಪದ ಸಮ್ಮೇಳನವನ್ನ ಸಿರಿವಂತೆ ಮತ್ತು ಸೆನ್ಶೆಟ್ಟಿಕೊಪ್ಪ 2 ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನವನ್ನ ನಮ್ಮ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆಸಿಕೊಟ್ಟದಕ್ಕೆ ನಮಗೆ ಹೆಮ್ಮೆ ಇದೆ. ಅದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಬಹುಶಃ ಇಲ್ಲಿ ಒಂದು 20-25 ಜನ ನಮ್ಮ ಮಹಿಳೆಯರು ಧೈರ್ಯವಾಗಿ ನಿಂತು ಏನು ಕಲಿಯೋಣ ಜಾನಪದ ಕರ್ನಾಟಕ ಜಾನಪದ ಪರಿಷತ್ ಎನ್ನುವ ತಂಡ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಇಲ್ಲಿ ವೇದಿಕೆಯನ್ನು ಹಂಚಿಕೊಂತ ಇದ್ದಾರೆ. ಇದಕ್ಕೆ ಒಂದು ಸಣ್ಣ ಕಾನ್ಸೆಪ್ಟ್ ಕಾರಣ ಆಯ್ತು. ಏನಾದ್ರು ಕಲಿಸ್ಬೇಕಲ್ಲ, ಬೇರೆ ತಲೆಮಾರಿಗೆ ಕಲಿಸ್ಬೇಕು ಹಾಡುಗಳನ್ನ. ಯಾಕೆ ನಮ್ಮ ಕುಗ್ವೆ ತಂಡ ಏನ್ ಸ್ನೇಹಿತರಿದ್ದಾರೆ, ನಾರಾಯಣಪ್ಪ, ರಾಜು, ನಮ್ಮ ಲಕ್ಷ್ಮಣ, ಇವ್ರದ್ದೇ ಒಂದು ಟೀಮ್ ಇತ್ತು. ನಮ್ಮ ಜಾನಪದ ವಸಂತಣ್ಣ ಸೇರಿ, ಈ ವಸಂತಣ್ಣ ಇವರೆಲ್ಲ ನಮ್ಮ ಜಾನಪದ ಪರಿಷತ್ತು ಸಾಗರ ಅಂದ ಕೂಡಲೇ ಜಿಲ್ಲಾ ಮಟ್ಟ ಅಥವಾ ಹೊರ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೆಸರನ್ನ ಹೆಸರಿನಿಂದ ಅವ್ರು ಹೋಗಿ ಕಾರ್ಯಕ್ರಮವನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಮುಂದೆ ಅದು ಕಲೆ ಪಾಸ್ ಆಗ್ಬೇಕಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಕಲಿಯೋಣ ಜಾನಪದ ಅನ್ನೋನ್ನ ಹೆಸರಿಟ್ಟುಕೊಂಡು ಪ್ರತಿ ಭಾನುವಾರ ಉಚಿತವಾಗಿ ಜಾನಪದ ಹಾಡುಗಳನ್ನ, ಈ ಜಾನಪದ ಕಲೆಯನ್ನು ಕಲಿಸುವಂತಹ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ವಿ. ದಿವಂಗತ ಡಿಸೋಜ ಸರ್ ಅವರ ಕೈಯಿಂದ ಈಗ 3-4 ವರ್ಷಗಳ ಹಿಂದೆ ಇದು ಉದ್ಘಾಟನೆಯನ್ನ ಮಾಡಿಸಿದ್ವಿ. ಅಂದಿಂದ ಇಂದಿನವರೆಗೆ ಅದು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಎಲ್ಲ ಹಿರಿಯ ಕಲಾವಿದರ ಒಂದು ಮಾರ್ಗದರ್ಶನದಿಂದ ಅದರ ಪ್ರತಿಫಲವೇ ಇವತ್ತು ಒಂದು 25-30 ಜನ ತಂಡ ಹಾಡೇಳಲಿಕ್ಕೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡುಗಳನ್ನ ಹೇಳಿ ಸೈ ಎನಿಸ್ಕೊಂಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಈ ಕರ್ನಾಟಕ ಜಾನಪದ ಪರಿಷತ್ತು, ಮಂಜಣ್ಣ ಅವರ ಮಾರ್ಗದರ್ಶನ.
ಸಾಲ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಜಗತ್ತನ್ನು ಬಾಕಿ ಇಟ್ಟುಕೊಂಡೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಬಂದಿರತಕ್ಕಂಥ ಒಂದು ನಿಷ್ಠಾವಂತ ಸದಸ್ಯರಾಗಿದ್ದಾರೆ. ಅವರನ್ನು ನಾವು ಸಂಸ್ಥೆಯಲ್ಲಿ ಗೌರವಿಸ್ತೇವೆ. ಅದು ಒಂದೊಂದೇ ವಾರಕ್ಕೊಂದವರು ನಮಗೆ ಕ್ಲಿಯರೆನ್ಸ್ ಕೇಳೋರು, ಅದು ಕೊಡಿ, ಆ ಡಾಕ್ಯುಮೆಂಟ್ ಕೊಡಿ, ಈ ಡಾಕ್ಯುಮೆಂಟ್ ಕೊಡಿ. ಅಂದ್ರೆ ನಮ್ಮ ಸೊಸೈಟಿಯ ಬಗ್ಗೆ ಸದಸ್ಯರಿಗೆ ಬೇಸರ ಬರಬೇಕು, ಆ ರೀತಿಯಲ್ಲಿ ವಾತಾವರಣ ಇತ್ತು. ಅದನ್ನ ತೊಡೆದು ಹಾಕಿರ್ತಕ್ಕಂಥವ್ರು ನಮ್ಮ ರಘುವಣ್ಣ ಮತ್ತು ನಮ್ಮ ಗಣಪತಿ ಭಟ್ರು ಹಾಗೂ ವಿದ್ಯಾನಂದ್ ಅವರು, ನಮ್ಮ ನಾಗಪ್ಪನವರು. ಆ ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಸ್ ಅವ್ರನ್ನೆಲ್ಲ ಯಾಕೆ ನಡಿಬೇಕು ಈ ಸಂದರ್ಭದಲ್ಲಿ ಅಂದ್ರೆ, ಇವತ್ತು ನಾವು 25 ಲಕ್ಷಗಳವರೆಗೆ ಒಂದು ಮನೆಯನ್ನು ಕಟ್ಟಲಿಕ್ಕೆ ನಾವು ಹಣವನ್ನು ಕೊಡ್ತೇವೆ, ಸಾಲವನ್ನು ನೀಡ್ತೇವೆ ಅಂದ್ರೆ ಅದು ಹುಡುಗಾಟದ ವಿಚಾರ ಅಲ್ಲ. ಅವತ್ತು 5,000ಕ್ಕೆ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು, 5,000 ಬೆಂಗಳೂರಿಗೆ ಹೋಗ್ಬೇಕಿತ್ತು. ಇವತ್ತು 25 ಲಕ್ಷದವರೆಗೆ ನಾವು ಮನೆ ಕಟ್ಟಲಿಕ್ಕೆ ಸಾಲವನ್ನು ಕೊಡ್ತಾ ಇದ್ದೇವೆ. ಅದಕ್ಕೆಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ನಿರ್ದೇಶಕರು, ಅಧ್ಯಕ್ಷರುಗಳ ಜೊತೆಯಲ್ಲಿ ವಿಶೇಷವಾಗಿ ಆ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ ಅಂದ್ರೆ ತಮ್ಮೆಲ್ಲರ ಸಹಕಾರ ಭಾರಿ ದೊಡ್ಡದಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮನ್ನ ಪದೇ ಪದೇ ನಾನು ನೆನೆಬೇಕಾಗತ್ತೆ. ಯಾಕಂದ್ರೆ ಸರ್ವ ಸದಸ್ಯರು ಅಂದ್ರೆ ಅವರು ಬಂದು ವಹಿವಾಟನ್ನ ಮಾಡಿದ್ರೆ ಯಾವುದೋ ಸುಮ್ಮನೆ ಶೇರ್ ಹಾಕೋದಕ್ಕೆ ಯಾರು ಬರೋದಿಲ್ಲ. ನಮ್ಮ ಸೊಸೈಟಿಯಲ್ಲಿ ನಮ್ಮ ಸೊಸೈಟಿ ಬರ್ತಕ್ಕಂಥವ್ರು ಸಾಲ ಬೇಕು ಅಂದ್ರೆ ಶೇರ್ ಮಾಡ್ತಾರೆ. ಈ ರೀತಿ ಅಂದ್ರೆ ಕಾನೂನು ಬೈಲದಲ್ಲೂ ಅದೇ ಇದೆ. ಸುಮ್ಮನೆ ಶೇರ್ ಹಾಕೊಂಡು ಅದನ್ನ ಬಿಡಬಾರ್ದು. 2 ಜನರ ಬಾಡಿಗೆ ಬರಬೇಕು. ಕನಿಷ್ಠ ಸೊಸೈಟಿ ಸೇವೆಯನ್ನ ಏನು ಕೊಡ್ತಾ ಇದೆ ಅದನ್ನ ಪಡೆದುಕೊಳ್ಬೇಕು ಅಂತ, ಕನಿಷ್ಠ ಸೇವೆಯನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ಇದನ್ನ ನೀವೆಲ್ಲ ಮಾಡಿದ್ರಿಂದ ಈ ಒಂದು 25 ಲಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ರಿಪೇರಿ ಮಾಡ್ತಾರೆ ಅಂದ್ರೆ, ಮನೆಯನ್ನ ರಿಪೇರಿ ಮಾಡ್ತಾರೆ ಅಂದ್ರೆ ನಾವು 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಈಗ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಬರೀ 12% ಮನೆ ಕಟ್ಟಲಿಕ್ಕೆ 10%, ಮನೆಯನ್ನ ರಿಪೇರಿ ಮಾಡ್ತಾರೆ ಅಂದ್ರೆ 12%ಗೆ ನಾವು ಕೊಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ನಾವು 18, 16 ಈ ರೀತಿ ಇತ್ತು. ಬಟ್ ಈಗ ಅದನ್ನ ಕಡಿಮೆ ಮಾಡಿ ಗ್ರಾಹಕರಿಗೆ ಅಂದ್ರೆ ನಮ್ಮ ಷೇರುದಾರರಿಗೆ, ನಮ್ಮ ಸದಸ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಅದನ್ನ ಕಡಿಮೆ ಮಾಡಿದ್ದೀವಿ. ಈ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ಇವತ್ತು FD ಅನ್ನು ತೆಗೆದುಕೊಳ್ತೇವೆ, ಒಳ್ಳೆ ಬಡ್ಡಿಯನ್ನು ಕೊಡ್ತಾ ಇದ್ದೀವಿ, ಸಾಲವನ್ನ ನಾವು ಕೊಡ್ತಾ ಇದ್ದೇವೆ, ಕಡಿಮೆ ಬಡ್ಡಿಗೆ ಸಾಲವನ್ನು ನೀಡ್ತಾ ಇದ್ದೇವೆ. ಇದೆಲ್ಲದಕ್ಕೂ ಮೀರಿ ನಾವು ಈ ಬಾರಿ 23 ಲಕ್ಷಗಳವರೆಗೆ, 23 ಲಕ್ಷಕ್ಕೂ ಹೆಚ್ಚು ನಾವು ಒಂದು ಲಾಭವನ್ನು ಪಡೆದಿದ್ದೇವೆ. ಬರೇ ಲಾಭ ಪಡೆಯೋದಲ್ಲ, ಅದರ ಜೊತೆಯಲ್ಲಿ ಈ ಸಂಸ್ಥೆಯನ್ನ
ಪ್ರತಿ ವರ್ಷವೂ ಕೂಡ ಎ ದರ್ಜೆಯಲ್ಲೇ ಕಾಪಾಡಿಕೊಂಡು ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ. ಈ ವರ್ಷವೂ ಕೂಡ ಅದನ್ನ ಎ ದರ್ಜೆಯಲ್ಲೇ ನಾವು ಕಾಪಾಡಿಕೊಂಡು ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು ಎಲ್ಲರಿಗೂ ಅಂತಕ್ಕಂಥ ಮಾತನ್ನ ಹೇಳ್ತಾ, ವಿಶೇಷವಾಗಿ ನಾವು ಈ ಬಾರಿ ಯೋಚನೆ ಮಾಡಿದ್ವಿ. ನಾವು ಮನೆ ಖರೀದಿ ಮಾಡುವವರಿಗೆ ಖರೀದಿ ಸಾಲ ಅಂತ ಹೇಳ್ತೀವಿ, ಪರ್ಚೇಸಿಂಗ್ ಲೋನ್. ಆ ಪರ್ಚೇಸಿಂಗ್ ಲೋನ್ ಏನಿದೆ ಅದನ್ನ ನಾವೇನ್ ಮಾಡ್ತಿದ್ವಿ, 4 ಲಕ್ಷ ರೂಪಾಯಿ ಕೊಡ್ತಿದ್ವಿ. ಅಂದ್ರೆ ಮನೆ ಖರೀದಿ ಮಾಡ್ತೀವಿ ಅಂದ್ರೆ 15 ಲಕ್ಷ ರೂಪಾಯಿ ಕೊಡ್ತಿದ್ವಿ. 15 ವರ್ಷ ಅವಧಿ ಕೊಡ್ತಿದ್ವಿ. ಆ ಸಾಲವನ್ನು ಪಡಿತಾರೆ. ಆದ್ರೆ ನಿವೇಶನ ಖರೀದಿಗೆ ಏನಾಗ್ತಿತ್ತು ಅಂದ್ರೆ, ನಿವೇಶನ ಖರೀದಿಗೆ ಇವತ್ತು ಒಂದು ಸೈಟ್ ತಗೋಬೇಕು ಅಂದ್ರೆ ಬಾರಿ अजय कुमार दैवज्ञानी का उत्पूर्वक गान करता था। दैवज्ञ ब्राह्मण लोकल स्किल्स प्रकार అది జ్ఞానేశ్వరి పేరు సాంగ్ Arvind.